ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ಕೃಷಿ ಮಾಹಿತಿಗೆ ಸ್ವಾಗತ. ಮಣ್ಣಿನ ಫಲವತ್ತತೆಯ ನಿರಂತರ ಕುಸಿತವು ಭಾರತೀಯ ಕೃಷಿಯ ಮೇಲೆ ಅತಿದೊಡ್ಡ ಸವಾಲಾಗಿದೆ. ದೇಶದ ಭೂಪ್ರದೇಶದ ಸುಮಾರು 37%, ಅಂದರೆ ಸುಮಾರು 120 ಮಿಲಿಯನ್ ಹೆಕ್ಟೇರ್ ಭೂಮಿ ಕಳಪೆ ಮಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದೆ ಎಂದು ಅಂದಾಜಿಸಲಾಗುತ್ತಿದೆ. ರಸಗೊಬ್ಬರಗಳು ಮತ್ತು ಗೊಬ್ಬರದ ಅಸಮತೋಲಿತ ಬಳಕೆಯು ಮಣ್ಣಿನ ಫಲವತ್ತತೆಯ ನಷ್ಟಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಅಧ್ಯಯನಗಳು ತಿಳಿಸುತ್ತವೆ. ಮಣ್ಣಿನ ಫಲವತ್ತತೆಯು ರೈತರ ಸಮೃದ್ಧಿಗೆ ನೇರವಾಗಿ ಸಂಬಂಧಿಸಿದೆ. ಇದು ರೈತರ ಉತ್ಪಾದಕತೆ ಮತ್ತು ಆದಾಯದ ಎರಡರ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅಂತಿಮವಾಗಿ ಅವರು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವುದನ್ನು ಬಿಟ್ಟುಬಿಡುತ್ತಾರೆ ಮತ್ತು ಇದು ಬಂಜರು ಭೂಮಿಯ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ. ಆದ್ದರಿಂದ ಮಣ್ಣಿನ ಪೋಷಣೆಗೆ ದೀರ್ಘಕಾಲೀನ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಎಂದು ಹೇಳಲಾಗುತ್ತೆ. ಹಾಗಾದರೆ ಏನು ಮಾಡಬಹುದು, ಮಣ್ಣಿನ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸಬಹುದು ಎಂದು ಯೋಚಿಸುವ ವ್ಯಕ್ತಿಗಳಿಗೆ ಈ ವಿಡಿಯೋದಲ್ಲಿ ಒಂದು ಉತ್ತಮ ಮಾಹಿತಿಯನ್ನು ನಾನು ತಂದಿರುವೆ. ಗಮನವಿಟ್ಟು ಕೇಳಿ. ಹಸಿರು ಎಲೆ ಗೊಬ್ಬರ ಇದು ಒಂದು ಉತ್ತಮವಾದ ಸಾವಯವ ಗೊಬ್ಬರವಾಗಿದೆ. ಇದನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆಯನ್ನ ಸುಧಾರಿಸುವಲ್ಲಿ ಗ್ಲಿರಿಸಿಡಿಯ ತುಂಬಾ ಉತ್ತಮವಾದ ಒಂದು ಗೊಬ್ಬರದ ಸಸ್ಯವಾಗಿದೆ. ಇದನ್ನ ಎಲ್ಲಾ ರೀತಿಯ ಮಣ್ಣಿನಲ್ಲಿಯೂ ಸಹ ಇದನ್ನ ಬೆಳೆಯಬಹುದು ಹಾಗೂ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಲು ಒಂದು ಉತ್ತಮ ವಿಧಾನವಾಗಿದೆ. ಬನ್ನಿ ಹಾಗಾದರೆ ಇದರ ಮಾಹಿತಿಯನ್ನ ತಿಳಿಯೋಣ. ಮಣ್ಣನ್ನು ಪೋಷಿಸಲು ಉತ್ತಮವಾದ ಮಾರ್ಗವಾಗಿದೆ. ನಮ್ಮ ದೇಶದಲ್ಲಿ ಮಣ್ಣಿನ ಬೇಡಿಕೆ ಮತ್ತು ಪೋಷಕಾಂಶಗಳ ಪೂರೈಕೆಯಲ್ಲಿ ಸುಮಾರು 10 ಮಿಲಿಯನ್ ಟನ್ ಅಂತರವಿದೆ. ಆದಾಗ್ಯೂ ಮಣ್ಣಿನ ಫಲವತ್ತತೆ ಕುಸಿಯುವುದನ್ನು ತಡೆಯಲು ಮತ್ತು ಸುಸ್ಥಿರ ಬೆಳೆಯನ್ನು ಉತ್ಪಾದಿಸಲು ಹಲವಾರು ರೀತಿಯ ಕ್ರಮಗಳು ಅಸ್ತಿತ್ವದಲ್ಲಿವೆ. ಗ್ಲಿರಿಸಿಡಿಯ ಅತ್ಯಂತ ಭರವಸೆಯ ಮತ್ತು ಹವಾಮಾನ ಸ್ನೇಹಿ ಆಯ್ಕೆಯಾಗಿದೆ. ಇದು ಮಧ್ಯಮ ಗಾತ್ರದ ಅರೆ ಪತನಶೀಲ ವೇಗವಾಗಿ ಬೆಳೆಯಬಹುದಾದ ಬಹು ಉಪಯೋಗಿ ಸಸ್ಯವಾಗಿದೆ. ಇದನ್ನ ಮಧ್ಯ ಅಮೆರಿಕ, ಮೆಕ್ಸಿಕೋ, ಪಶ್ಚಿಮ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಏಷ್ಯಾದ ಅನೇಕ ಭಾಗಗಳಲ್ಲಿ ಸಮೃದ್ಧ ಮಣ್ಣಿನ ಪೋಷಣೆಗಾಗಿ ಇದನ್ನು ಬೆಳೆಸಲಾಗುತ್ತದೆ. ಹಸಿರು ಗೊಬ್ಬರ, ಮೇವು, ಇಂಧನವನ್ನು ಗ್ಲಿರಿಸಿಡಿಯದಿಂದ ಪಡೆಯಲಾಗುತ್ತದೆ. ಗ್ಲಿರಿಸಿಡಿಯವು ರೈಜೋಬಿಯಾದೊಂದಿಗೆ ಬೇರುಗಂಟುಗಳ ಮೂಲಕ ಸಹಜೀವನದ ಸಂಬಂಧವನ್ನು ರೂಪಿಸುವ ಮೂಲಕ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸುತ್ತದೆ. ಈ ರೀತಿಯಾಗಿ ವಾತಾವರಣದ ಸಾರಜನಕವನ್ನು ಗ್ಲಿರಿಸಿಡಿಯದಿಂದ ಸ್ಥಿರಗೊಳಿಸಲಾಗುತ್ತದೆ. ಗ್ಲಿರಿಸಿಡಿಯ ಪ್ರತಿ ಹೆಕ್ಟರ್ಗೆ ವರ್ಷಕ್ಕೆ 70 ರಿಂದ 274 ಕೆಜಿ ಸಾರಜನಕವನ್ನು ಮಣ್ಣಿಗೆ ನೀಡುತ್ತದೆ. ಈ ಹಸಿರು ಎಲೆ ಗೊಬ್ಬರದ ಅನ್ವಯವು ಮಣ್ಣಿನ ಫಲವತ್ತತೆಯ ಸುಧಾರಣೆ, ಸುಸ್ಥಿರ ಸುಧಾರಣೆಗೆ ಮತ್ತು ಮೆಕ್ಕೆಜೋಳ, ಕಡಲೆ, ರಾಗಿ ಮತ್ತು ತೊಗರಿ ಮುಂತಾದ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಕಾರಣವಾಗಿದೆ. ಪ್ರತಿ ಹೆಕ್ಟರ್ಗೆ 20 ಕೆಜಿ ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಮೆಕ್ಕೆಜೋಳದ ಇಳುವರಿ ಪ್ರತಿ ಹೆಕ್ಟರ್ಗೆ 1.7 ರಿಂದ 2.1 ಟನ್ಗಳಷ್ಟು ಹೆಚ್ಚಾಗಿದೆ ಎಂದು ಕೆಲವೊಂದಿಷ್ಟು ಅಧ್ಯಯನಗಳು ಹೇಳುತ್ತವೆ. ಬೆಳೆ ತಿರುಗುವಿಕೆ ಮತ್ತು ತೀವ್ರ ಬೆಳೆ ಪದ್ಧತಿಗಳಲ್ಲಿ ಗ್ಲಿರಿಸಿಡಿಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದನ್ನ ಯಾವುದೇ ರೀತಿಯ ಮಣ್ಣು ಮತ್ತು ಹವಾಮಾನದಲ್ಲಿ ಇದನ್ನ ಬೆಳೆಯಬಹುದು. ಇದು ಮಳೆಯಾಶ್ರಿತ ಬೆಳೆ ಪದ್ಧತಿಗಳಿಗೆ ತುಂಬಾ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ರೈತರು ತಮ್ಮ ಹೊಲದ ಹೊಂಡಗಳ ಮೇಲೆ ಗ್ಲಿರಿಸಿಡಿಯವನ್ನು ಬೆಳೆಯಲು ಸೂಚಿಸಲಾಗುತ್ತದೆ. ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಹಸಿರು ಎಲೆ ಗೊಬ್ಬರವಾಗಿ ಗ್ಲಿರಿಸಿಡಿಯವನ್ನು ಬಳಸುವುದರಿಂದ ಕಳೆಗಳ ಜೈವಿಕ ಗುಣಗಳನ್ನು ಸುಧಾರಿಸಬಹುದು. ಇದು ಮಣ್ಣಿನ ಫಲವತ್ತತೆಯನ್ನು ಉತ್ತೇಜಿಸುತ್ತದೆ. 1 ಟನ್ ಗ್ಲಿರಿಸಿಡಿಯ ಹಸಿರು ಎಲೆ ಗೊಬ್ಬರದಿಂದ ಸುಮಾರು 21 ಕೆಜಿ ಸಾರಜನಕ, 2.5 ಕೆಜಿ ರಂಜಕ, 18 ಕೆಜಿ ಪೊಟ್ಯಾಷಿಯಂ, 85 ಗ್ರಾಂ ಸತು, 164 ಗ್ರಾಂ ಮ್ಯಾಗ್ನೀಷಿಯಂ, 164 ಗ್ರಾಂ ಮ್ಯಾಂಗನೀಸ್, 365 ಗ್ರಾಂ ತಾಮ್ರ ಮತ್ತು 728 ಗ್ರಾಂ ಕಬ್ಬಿಣ ಲಭ್ಯವಿರುತ್ತದೆ. ಇದಲ್ಲದೆ ಗಂಧಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಬೋರಾನ್ನಂತಹ ಹಲವಾರು ಅಂಶಗಳನ್ನು ಇದು ಒದಗಿಸುತ್ತದೆ. ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ಆಕ್ಟಿನೋಮೈಸೈಟ್ಗಳು, ಸೂಕ್ಷ್ಮಜೀವಿಯ ಜೀವರಾಶಿಗಳಂತಹ ಸೂಕ್ಷ್ಮಜೀವಿಗಳು ಮಣ್ಣಿನ ಜೈವಿಕ ಗುಣಗಳನ್ನು ಸುಧಾರಿಸುತ್ತವೆ. ಗ್ಲಿರಿಸಿಡಿಯ ಹಸಿರು ಎಲೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುವುದರಿಂದ ಸಾವಯವ ಪದಾರ್ಥಗಳು ತೀವ್ರವಾಗಿ ಸುಧಾರಿಸುತ್ತವೆ. ಗ್ಲಿರಿಸಿಡಿಯ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಮೂಲಕ ಮತ್ತು ಜೀವರಾಶಿಯ ರೂಪದಲ್ಲಿ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇದು ಪ್ರತಿ ಹೆಕ್ಟರ್ಗೆ ಸುಮಾರು 33 ಟನ್ ಒಣ ಪದಾರ್ಥವನ್ನು ಒದಗಿಸುತ್ತದೆ. ಇದು 14.6 ಟನ್ ಇಂಗಾಲಕ್ಕೆ ಸಮವಾಗಿರುತ್ತದೆ. ಇದರ ಇಂಗಾಲದ ಪ್ರತ್ಯೇಕತೆಯ ದರವು ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ 0.91 ಟನ್ ಆಗಿರುತ್ತದೆ. ಇದು ಮಣ್ಣಿನ ಸಾವಯವ ಇಂಗಾಲದ ನಿಕ್ಷೇಪಗಳನ್ನು ಕಾಪಾಡಿಕೊಳ್ಳಲು ತುಂಬ ನೆರವಾಗುತ್ತದೆ.
ಗ್ಲಿರಿಸಿಡಿಯವನ್ನು ಬೆಳೆಯಲು 2 ವಿಧಾನಗಳಿವೆ. ಇದರ ಕಾಂಡವನ್ನು ನೇರವಾಗಿ ಕಸಿ ಮಾಡಬಹುದು ಅಥವಾ ಅದರ ಬೀಜಗಳನ್ನು ಬಿತ್ತಬಹುದು. ಕಾಂಡದಿಂದ ಸಸ್ಯವನ್ನು ತಯಾರಿಸಬೇಕಾದಾಗ ಅದರ ಪೆನ್ ಅನ್ನು ಸಂಪೂರ್ಣವಾಗಿ ಬೆಳೆದ ಮರದ ಕೊಂಬೆಯಿಂದ ತೆಗೆದುಕೊಳ್ಳಬೇಕು. ಪೆನ್ನನ್ನು 2 ತುದಿಯಲ್ಲಿ ಕರ್ಣೀಯವಾಗಿ ಅದನ್ನು ಕತ್ತರಿಸಲಾಗುತ್ತದೆ. ನಂತರ 20 ರಿಂದ 50 ಸೆಂಟಿಮೀಟರ್ ಉದ್ದದ ಪೆನ್ನನ್ನು ತೆಗೆದುಕೊಂಡು ಮಣ್ಣಿನಲ್ಲಿ ಹೂಳಲಾಗುತ್ತದೆ. ಗ್ಲಿರಿಸಿಡಿಯ ಹೊಲದಲ್ಲಿ ಜೀವಂತ ಬೆಳೆಯಾಗಿ ನೆಡಬೇಕಾದರೆ ಪೆನ್ನಿನ ಉದ್ದ ಸುಮಾರು 1 ಮೀಟರ್ ಆಗಿರಬೇಕು. ಬೀಜದಿಂದ ಗ್ಲಿರಿಸಿಡಿಯ ಗಿಡಗಳನ್ನು ಬೆಳೆಯಬೇಕಾದರೆ ಸರಿಯಾದ ಮೊಳಕೆ ಹೊಡೆಯುವಿಕೆ ಬೀಜಗಳನ್ನು ರಾತ್ರಿ ಇಡೀ ನೀರಲ್ಲಿ ನೆನೆಸಬೇಕು. ನರ್ಸರಿಯಲ್ಲಿ ನೆನೆಸಿದ ಬೀಜಗಳನ್ನು ಸಮಾನ ಪ್ರಮಾಣದ ಮಣ್ಣು, ಮರಳು, ಹಸುವಿನ ಗೊಬ್ಬರದ ಮಿಶ್ರಣವನ್ನು ಮಾಡಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಥವಾ ಪಾಲಿಥಾನ್ ಚೀಲಗಳಲ್ಲಿ ಬಿತ್ತಬೇಕು. ಸರಿಯಾದ ತೇವಾಂಶಕ್ಕಾಗಿ ಚೀಲಗಳಿಗೆ ನಿಯಮಿತವಾಗಿ ನೀರನ್ನು ಉಣಿಸಬೇಕಾಗುತ್ತದೆ. ಇದರ ನಂತರ ಮಳೆಗಾಲದಲ್ಲಿ ತೋಟದಲ್ಲಿ ಇದನ್ನು ನಾಟಿ ಮಾಡಬಹುದಾಗಿದೆ. ನಾಟಿ ಮಾಡಲು 3 ರಿಂದ 4 ತಿಂಗಳು ವಯಸ್ಸಿನ ಸಸ್ಯಗಳನ್ನು ಪರಸ್ಪರ 50 ಸೆಂಟಿಮೀಟರ್ ದೂರದಲ್ಲಿ ನೆಡಬೇಕು. ಗ್ಲಿರಿಸಿಡಿಯವನ್ನು ಇಳಿಜಾರಿನಲ್ಲಿ ನೆಡಬೇಕಾದರೆ ಸಸ್ಯಗಳ ನಡುವಿನ ಅಂತರವು ಸುಮಾರು 20 ಸೆಂಟಿಮೀಟರ್ ಆಗಿರಬೇಕಾಗುತ್ತದೆ. ಇದು ಮಣ್ಣಿನ ಸವೆತವನ್ನು ತಡೆಯಲು ಸಹಾಯವನ್ನು ಮಾಡುತ್ತದೆ. ಗ್ಲಿರಿಸಿಡಿಯವನ್ನು ಕೊಯ್ಲು ಮಾಡುವುದಾದರೆ ಗ್ಲಿರಿಸಿಡಿಯಾಗೆ ವಿಶೇಷವಾದ ಕಾಳಜಿಯನ್ನು ವಹಿಸುವುದು ಅಗತ್ಯವಿಲ್ಲ. ಉತ್ತಮ ಮಣ್ಣಿನ ಪೋಷಣೆಗಾಗಿ ಇದನ್ನು ವರ್ಷಕ್ಕೆ 3 ಬಾರಿ ಕತ್ತರಿಸಬೇಕು. ಇದನ್ನು ನೆಲದಿಂದ 75 ಸೆಂಟಿಮೀಟರ್ ಎತ್ತರದಿಂದ ಕತ್ತರಿಸಬೇಕಾಗುತ್ತದೆ. ಮೊದಲ ಕೊಯ್ಲನ್ನು ನೋಡುವುದಾದರೆ ಖಾರಿಫ್ ಬಿತ್ತನೆಗೆ ಮೊದಲು ಅಂದರೆ ಜೂನ್ನಲ್ಲಿ ಇದನ್ನು ಕೊಯ್ಲು ಮಾಡಬೇಕು. ರೇಬಿ ಬಿತ್ತನೆಗೆ ಮೊದಲು ಅಂದರೆ ನವೆಂಬರಲ್ಲಿ 2ನೇ ಕೊಯ್ಲನ್ನು ಮಾಡಬೇಕಾಗುತ್ತದೆ ಮತ್ತು 3ನೇ ಕೊಯ್ಲನ್ನು ಮಾರ್ಚ್ನಲ್ಲಿ ಮಾಡಬಹುದಾಗಿದೆ. ಗ್ಲಿರಿಸಿಡಿಯಾದ ಕಾಂಡಗಳನ್ನು ಮತ್ತು ಎಲೆಗಳನ್ನು ಕತ್ತರಿಸಿದ ನಂತರ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಹೊಲಗಳಲ್ಲಿ ಮಣ್ಣಿನ ಮೇಲೆ ಹರಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಬೆಳೆಗೆ ಉತ್ತಮವಾದ ಪೋಷಕಾಂಶಗಳು ಸಿಗುತ್ತವೆ. ಗ್ಲಿರಿಸಿಡಿಯಾದ ಎಲೆಗಳು ಸುಮಾರು 2.4ರಷ್ಟು ಸಾರಜನಕ, 0.1ರಷ್ಟು ರಂಜಕ, 1.8ರಷ್ಟು ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತವೆ. ಜೊತೆಗೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಹೇರಳವಾಗಿ ಹೊಂದಿರುತ್ತವೆ. ಹಾಗಾಗಿ ಇದು ನಿಮ್ಮ ಬೆಳೆಗೆ ಮತ್ತು ಮಣ್ಣಿಗೆ ಉತ್ತಮವಾದ ಪೋಷಕಾಂಶವನ್ನು ನೀಡುವಲ್ಲಿ ಉತ್ತಮವಾದ ಸಾವಯವ ಗೊಬ್ಬರವಾಗಿದೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಕೃಷಿ ಮಾಹಿತಿಯನ್ನು ತಿಳಿಯೋಣ. ಧನ್ಯವಾದಗಳು.